Welcome back, students. So in this class we are going to discuss about the one important small derivation. It is for 3 marks, very important for 3 marks, the relation between electric field and potential. Then what is the relation between field and the potential? Electric field means E. So E nothing but a electric field. Electric field definition is, so electric field ಅಂದರೆ ನಮಗೆ ಗೊತ್ತಿದೆ, ಒಂದು ಚಾರ್ಜ್ ಇದೆ, ಅದರ ಸರೌಂಡಿಂಗ್ ಏನಿದೆ, ರೀಜನ್ ಇದೆ. ಓಕೆನಾ? Thus the space or a region around the charge where the other charge experiences a force. ನಾನು ಇಲ್ಲಿ ಯಾವುದೊಂದು ಇನ್ನೊಂದು ಚಾರ್ಜನ್ನು ಇಟ್ಟಾಗ ಅಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ E is equal to what is that? The electrostatic force experienced by a unit positive charge placed at that point. So E is equal to F by Q, or E is equal to 1 by 4 pi epsilon naught Q divided by R square. This is the formula. This is electric field. Then potential ಅಂದರೆ ನಾನು ನಿಮಗೆ ಈ ಚಾಪ್ಟರ್ಲಿ ಪೊಟೆನ್ಷಿಯಲನ್ನು ನಾವು ಮುಂಚೆಯಿಂದನೇ ಹೇಳ್ತಾ ಇದ್ದೀವಿ. ವಿ ನಥಿಂಗ್ ಬಟ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಗೇನೆಸ್ಟ್ ದ ಫೋರ್ಸ್. ಅಂದರೆ ಇಲ್ಲೆಲ್ಲೋ ಒಂದು ಪಾಯಿಂಟ್ ಚಾರ್ಜ್ ಇರುತ್ತೆ, ಅದನ್ನು ನಾನು ಇನ್ಫಿನಿಟಿಯಿಂದ ಇದಕ್ಕೆ ಫೀಲ್ಡಿಗೆ ತೊಗೊಂಬಂದಿಟ್ಟಾಗ ಅಲ್ಲೇನಾಗುತ್ತೆ, ನಮಗೆ ಫೋರ್ಸಿಗೆ ಎಗೇನೆಸ್ಟಾಗಿ ತೊಗೊಂಬಂದಿಡುವಾಗ ವರ್ಕ್ ಈಸ್ ಟು ಬಿ ಡನ್, ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಸೊ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ವಿ ಈಸ್ ಈಕ್ವಲ್ ಟು 1 by 4 pi epsilon naught Q divided by R, or V is equal to ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಚಾರ್ಜ್ W by Q ಅಂತ ಹೇಳಿದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾದರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಆ್ಯಂಡ್ ದ ಪೊಟೆನ್ಷಿಯಲ್? ಸೊ ಆರ್ ಆ್ಯಕ್ಚುಲಿ ರಿಲೇಷನ್ ಏನಂದರೆ, ಇ ಅಂದ್ರೇನು ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್, ವಿ ಅಂದ್ರೇನು ಪೊಟೆನ್ಷಿಯಲ್. E is equal to minus dV by dx ಅಂತ ಹೇಳ್ತಾರೆ. ಸೊ ಇದನ್ನು ಪ್ರೂವ್ ಮಾಡಬೇಕು. ಆ್ಯಕ್ಚುಲಿ ರಿಲೇಷನ್ ಇದೇನೆ. ಸಮ್ಟೈಮ್ಸ್ ಈ ಥರ ಕ್ವಶನ್ ಕೇಳ್ತಾರೆ, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅಂತ, ಆರ್ ಪ್ರೂವ್ ದಟ್ E is equal to minus dV by dx ಅಂತ ಕೇಳ್ತಾರೆ. ಫಾರ್ ದಟ್ ವಿ ಹ್ಯಾವ್ ದ ಡಯಾಗ್ರಾಮ್ ನೋಡಿ ಇಲ್ಲಿದೆಲ್ಲ. ದಿಸ್ ಈಸ್ ಕಾಲ್ಡ್, ವಾಟ್ ಈಸ್ ದಿಸ್? ಸೋರ್ಸ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನನಗೆ ಏನಾಗ್ತಿದೆ, ಫೀಲ್ಡ್ ಬರ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಸೋರ್ಸ್ ಚಾರ್ಜ್. ಸೋರ್ಸ್ ಅಂದರೆ ಗೊತ್ತಿದೆ, ಎಲ್ಲಿಂದ ಫೀಲ್ಡ್ ಬರ್ತಿದೆ ಅಂದರೆ ಇದ್ರ ಸುತ್ತ ಏನಿದೆ, ಫೀಲ್ಡ್ ಇದೆ ಈಗ ಸುತ್ತ. ಓಕೆನಾ? ಲೆಟ್ E is the electric field due to the charge Q. ಸೊ ಆ ಫೀಲ್ಡ್ ಹೆಂಗೆ ಹೋಗ್ತಾ ಇದೆ ನೋಡಿ, ಪಾಸಿಟಿವ್ ಇರೋದ್ರಿಂದ ಔಟ್ವರ್ಡ್ ಹಿಂಗೆ ಹೊರಗಡೆ ಹೋಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಲೆಟ್ ಎ ಆ್ಯಂಡ್ ಬಿ ಆರ್ ದ 2 ಪಾಯಿಂಟ್ಸ್. ಅಂದರೆ ಇಲ್ಲಿಂದ ಇಲ್ಲಿಗೆ ಯಾವುದೋ ಅದ್ರ ಮಧ್ಯಕ್ಕೊಂದು 2 ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ದಾರೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಇದು ನಿಮ್ಮ ಕಾಲೇಜು, ದಿಸ್ ಈಸ್ ಯುವರ್ ಕಾಲೇಜ್, ದಿಸ್ ಈಸ್ ಯುವರ್ ಹೋಮ್. ನೀವು ಇನ್ಫಿನಿಟಿಲಿದ್ದೀರಾ. ಸೊ ನಿಮ್ಮನ್ನು ಇಲ್ಲಿಂದ ಕಾಲೇಜಿಗೆ ತರಬೇಕು ಅಂದರೆ ಏನು ಮಾಡಬೇಕು, ಒಂದೊಂದೇ ಏರಿಯಾನ ಕವರ್ ಮಾಡ್ತಾ ಬರಬೇಕು ಅಂತ ಹೇಳಿದ್ದೀನಿ. ಆ ಕಾನ್ಸೆಪ್ಟನ್ನು ತಲೆಗಿಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್, ಡಿ ಎಕ್ಸ್ ಈಸ್ ದ ಸ್ಮಾಲ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಲ್ವಾ. ಇಲ್ಲಿಂದ ಇಲ್ಲಿಗೆ ಟೋಟಲ್ ಡಿಸ್ಟೆನ್ಸ್ 5 ಕಿಲೋಮೀಟರ್ ಇದೆ. ನಿಮ್ಮ ಮನೆಯಿಂದ ಕಾಲೇಜಿಗೆ ಎಷ್ಟಿದೆ? ಈಗ ನೀವು ಇಲ್ಲಿದ್ದೀರಾ, ಇನ್ಫಿನಿಟಿಲಿದ್ದೀರಾ, ಇದು ಕಾಲೇಜು. ಇಲ್ಲಿಂದ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಒಂದು 5 ಕಿಲೋಮೀಟರ್ ಅಂದರೆ ಅಲ್ಲಿ ಸ್ಮಾಲ್ ಡಿಸ್ಟೆನ್ಸ್ ಅಂದ್ರೇನು ಒಂದು 2 ಕಿಲೋಮೀಟರ್ಸ್ ಇದೆ. ಅಂದರೆ ಒಂದು ಬಸ್ ಸ್ಟಾಪಿಂದ ಇನ್ನೊಂದು ಬಸ್ ಸ್ಟಾಪಿಗೆ ಎಷ್ಟು ಸ್ಮಾಲ್ ಡಿಸ್ಟೆನ್ಸ್, ದಟ್ ಈಸ್ ಕಾಲ್ಡ್ ಆಸ್ ಡಿ ಎಕ್ಸ್, ಸ್ಮಾಲ್ ಡಿಸ್ಟೆನ್ಸ್. ಓಕೆನಾ? ನೆಕ್ಸ್ಟ್, ಲೆಟ್ ಕ್ಯೂ ನಾಟ್ ಅಂದ್ರೇನು, ಟೆಸ್ಟ್ ಚಾರ್ಜ್, ನೀವು. ಕ್ಯೂ ನಾಟ್ ಅಂದರೆ ನೀವು. ಇಟ್ ಈಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ +1 ಕೂಲಂಬನ್ನು, ಓಕೆ, ಅದನ್ನು ಇಲ್ಲಿಟ್ಟಿದ್ದಾರೆ, ಎ ಅಲ್ಲಿಟ್ಟಿದ್ದಾರೆ. ಸೊ ನಾನು ಇದನ್ನು ಇಲ್ಲಿಂದ ನೆಕ್ಸ್ಟು ಇಲ್ಲಿ ಬಿ ತೊಗೊಂಬಂದು ನೆಕ್ಸ್ಟ್ ಫೈನಲಿ ಇಲ್ಲಿ ತರಬೇಕು, ಫೀಲ್ಡಿಗೆ ತರಬೇಕು. ಓಕೆನಾ? ದಟ್ ಈಸ್ ಅವರ್ ಇಂಟೆನ್ಷನ್. ಲೆಟ್ ಕ್ಯೂ ನಾಟ್ ಈಸ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲೇಸ್ಡ್ ಅಟ್ ದ ಎ ಅಲ್ಲಿಟ್ಟಿದ್ದಾರೆ. ಸೊ ಲೆಟ್ ಡಿ ವಿ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ನಾನು ಹೇಳಿದೆ, ಯಾವುದೇ 2 ಪಾಯಿಂಟ್ ಇದ್ದರೆ ಅದ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ, ಡಿ ವಿ. ಸೊ ಪೊಟೆನ್ಷಿಯಲ್ ನೀವು ಒಬ್ಬರೇ ಇದ್ದರೆ ವಿ ಅಂತ ಹೇಳ್ಬೋದು, ಎನರ್ಜಿ. ಅದೇ ನೀವು ನಿಮ್ಮ ಫ್ರೆಂಡ್ ಇದ್ದರೆ ಡಿಫ್ರೆನ್ಸ್ ಮಾಡಿ ಹೇಳ್ತೀವಲ್ವಾ. ಓಕೆ, ನೀನು 50 kg ಇದೆಯಾ, ನಿಮ್ಮ ಫ್ರೆಂಡು 55 kg ಇದೆ, ಡಿಫ್ರೆನ್ಸ್ ಎಷ್ಟು, 5 kg ಇದೆ. ಸೊ ಹಾಗಾಗಿ ಇಬ್ಬರಿದ್ದಾಗ ನಾವು ಡಿಫ್ರೆನ್ಸ್ ಏನು ಹೇಳ್ತೀವಿ, ಒಬ್ಬರೇ ಇದ್ದಾಗ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ನಾವು ಈಗ ಏನು ಮಾಡಬೇಕು, ವರ್ಕ್ ಮಾಡಬೇಕು. ಏನಕ್ಕೆ ವರ್ಕ್ ಮಾಡಬೇಕು? ಈಗ ನಿಮ್ಮನ್ನು ಎ ಪಾಯಿಂಟಿಂದ ಎಲ್ಲಿಂದ ಎಲ್ಲಿ ತರಬೇಕು, ಎ ಟು ಬಿಗೆ ತರಬೇಕು ನಾನು. ಓಕೆನಾ? ಸೊ ಇಲ್ಲಿಂದ ಇಲ್ಲಿ ಮೂವ್ ಮಾಡಬೇಕು ಅಂದರೆ ನಾನೇನು ಮಾಡಬೇಕು, ಫೋರ್ಸ್ ಅಪ್ಲೈ ಮಾಡಬೇಕು. ಅಂದರೆ ದಬ್ಬಬೇಕು, ಈ ಕಡೆ ಫೋರ್ಸ್ ಅಪ್ಲೈ ಮಾಡಿ. ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಆ ಬಾಡಿ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಡಿ ಎಕ್ಸ್, ಅಂದರೆ ಎ ಟು ಬಿ ಬರಬೇಕು. ಓಕೆನಾ? ಸೊ ಹಾಗಾದರೆ ನಮಗೆ ಗೊತ್ತಿರೋ ಪ್ರಕಾರ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಬೈ ಚಾರ್ಜ್ ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ವಿ ಈಸ್ ಈಕ್ವಲ್ ಟು W by Q ನಾಟ್ ಅಂತ ಹೇಳ್ತಿದ್ವಿ. ನಾನೇನು ಮಾಡ್ತೀನಿ, ಇಲ್ಲಿ ಡಿ ವಿ ಅಂತ ಬರ್ಕೋತೀನಿ. ಸ್ಮಾಲ್ ಪೊಟೆನ್ಷಿಯಲ್, ಸ್ಮಾಲ್ ವರ್ಕ್ ಡನ್. ಟೋಟಲ್ ಪೊಟೆನ್ಷಿಯಲ್, ಟೋಟಲ್ ವರ್ಕ್ ಡನ್. ಓಕೆನಾ? ವಿ ಅಂತ ಬರೆದ್ರೆ W by Q ನಾಟ್ ಅಂತ ಬರೀಬೇಕು. ಅದೇ ಡಿ ವಿ ಅಂತ ಬರೆದ್ರೆ
ಡಿ ಡಬ್ಲ್ಯೂ ಅಂತ ಬರಿಬೇಕು. ಯಾಕಂದರೆ ನಾನು ಈಗ ಇಲ್ಲಿಂದ ಇಲ್ಲಿ ತರ್ತಾ ಇದ್ದೀನಿ. ಸಪೋಸ್ ನಾನು ಡೈರೆಕ್ಟ್ ಮನೆಯಿಂದ ಕಾಲೇಜಿಗೆ ಅಂದ ತಕ್ಷಣ ಟೋಟಲ್ ಡಿಸ್ಟೆನ್ಸ್ ಆಗ್ತಿತ್ತು, ಟೋಟಲ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದಿತ್ತು. ಬಟ್ ನಾನೇನು ಮಾಡ್ತಿದ್ದೀನಿ, ಒಂದು ಏರಿಯಾದಿಂದ ಒಂದು ಏರಿಯಾಗೆ ತರೋದ್ರಿಂದ ಡಿ ಎಕ್ಸ್ ಇರೋದ್ರಿಂದ ಇಲ್ಲಿ ಡಿ ವಿ ಡಿ ಡಬ್ಲ್ಯೂ ಅಂತ ಬರಿತಿದ್ದೀವಿ. ಸೊ ಸ್ಮಾಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಸ್ಮಾಲ್ ವರ್ಕ್ ಡನ್ ಬೈ ಚಾರ್ಜ್, ಟೋಟಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡನ್ ಬೈ ಚಾರ್ಜ್ ಅಂತ ಬರಿಬೋದಿತ್ತು. ಓಕೆನಾ. ಸೊ ನೆಕ್ಸ್ಟ್ ಡಿ ವಿ ಈಸ್ ಈಕ್ವಲ್ ಟು ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಡಿ ಡಬ್ಲ್ಯೂ ಅಂದ್ರೇನು ಸ್ಮಾಲ್ ವರ್ಕ್ ಡನ್, ವರ್ಕ್ ಅಂದ್ರೇನು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಏನು ಹೇಳಿದ್ದಾರೆ, ಸ್ಮಾಲ್ ವರ್ಕ್ ಡನ್ ಆಗಿರೋದ್ರಿಂದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೋತಿದ್ದೀವಿ. ಎಫ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಡಿ ಎಕ್ಸ್. ಓಕೆ, ಸ್ಮಾಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಫೋರ್ಸ್ ಇಂಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಎಷ್ಟಿದೆ, ಎಫ್ ಇದೆ. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಎಲ್ಲಿಂದ ಎಲ್ಲಿ ತರಬೇಕು, ಈಗ ಚಾರ್ಜ್ ಈಗ ಎ ಅಲ್ಲಿದೆ, ಎ ಇಂದ ಬಿಗೆ ತರಬೇಕು. ಸೊ ಡಿಸ್ಟೆನ್ಸ್ ಎಷ್ಟು, ಡಿ ಎಕ್ಸ್ ಅಂತ ಬರ್ತಿದ್ವಿ. ಇಯರ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್. ನೋಡಿ ನಿಮಗೆ ಈಸಿಯಾಗಿ ಮೇಲೆ ಗೊತ್ತಾಗ್ತಿದೆ ಡಯಾಗ್ರಾಮಲ್ಲಿ. ಫೀಲ್ಡು ಹಿಂಗೆ ಹೊರಗಡೆ ಹೋಗ್ತಿದೆ ಬಿಕಾಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ರೇಡಿಯಲಿ ಔಟ್ವರ್ಡ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಬಟ್ ನಾನು ಚಾರ್ಜನ್ನು ಎಲ್ಲಿಂದ ಎಲ್ಲಿ ತರ್ತಾ ಇದ್ದೀನಿ, ಎ ಟು ಬಿ ತರ್ತಿದ್ದೆ, ಅದಕ್ಕೆ ಅಪೋಸಿಟಾಗಿ ತರ್ತಾ ಇದ್ದೀನಿ. ಓಕೆನಾ. ಸೊ ಹಿಯರ್ ನೆಗೆಟಿವ್ ಇಂಡಿಕೇಟ್ಸ್ ದಟ್ ದ ಫೀಲ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಫೀಲ್ಡ್ ಹಿಂಗೆ ಹೋಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಬಾಡಿದು ಹಿಂಗೆ ಆಗ್ತಾ ಇದೆ. ಓಕೆನಾ. ಅಪೋಸಿಟ್ ಇರೋದ್ರಿಂದ ನೆಗೆಟಿವ್ ಅಂತ ಬರಿತಿದ್ನಿ. ಸೊ ಡಿ ವಿ ಈಸ್ ಈಕ್ವಲ್ ಟು, ನೋಡಿ ಇದನ್ನು ಈಕ್ವೇಷನ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರಿಬೋದು. ಬಿಕಾಸ್ ಫೀಲ್ಡ್ ಈಸ್ ಈಕ್ವಲ್ ಟು ನಾನು ಇನಿಷಿಯಲ್ ಹೇಳಿದೆ, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ನಾಟ್ ಅಂತ. ಸೊ ಎಫ್ ಬೈ ಕ್ಯೂ ನಾಟ್ ಪ್ಲೇಸಲ್ಲಿ ಇ ಅಂತ ಬರ್ಕೋತೀನಿ ಬೈ ಡೆಫಿನಿಷನ್. ಓಕೆ. ಸೊ ಉಳಿಯೋದೇನಲ್ಲಿ ಮೈನಸ್ ಆ್ಯಸ್ ಇಟ್ ಈಸ್ ಎಫ್ ಬೈ ಕ್ಯೂ ನಾಟ್ ಕ್ಯಾನ್ ಬಿ ರಿಟನ್ ಆಸ್ ಇ ಇಂಟು ಡಿ ಎಕ್ಸ್. ಸೊ ನನಗೀಗೇನು ಬೇಕು, ಇ ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಳ್ಳಿ ಈ ಕಡೆ, ಇದನ್ನ ಈ ಕಡೆ ಕಳಿಸಿ, ಅವಾಗೇನಾಗುತ್ತೆ ನೆಗೆಟಿವ್ ಈ ಕಡೆ ಬರುತ್ತೆ, ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಈ ಕಡೆ ಲೆಫ್ಟಿಗೆ ಕಳಿಸಿದ್ರೆ ಇದು ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ ಇ ಈಸ್ ಈಕ್ವಲ್ ಟು ನೆಗೆಟಿವ್ ಈ ಕಡೆ ಬರುತ್ತೆ, ಡಿ ಎಕ್ಸ್ ಕೆಳಗಡೆ ಹೋಗುತ್ತೆ, ಮೈನಸ್ ಡಿ ವಿ ಬೈ ಡಿ ಎಕ್ಸ್. ನಮಗಲ್ಲಿ ಪ್ರೂಫ್ ಸಿಗುತ್ತೆ. ಓಕೆ. ದೇರ್ ಫಾರ್ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಎಕ್ಸ್. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ವಿ ಅಂದರೆ ಪೊಟೆನ್ಷಿಯಲ್. So next coming to the potential energy of a system of 2 point charges in the absence of external electric field ಅಂತ ಹೇಳ್ತೀವಿ. ಅಂದರೆ ನಾನು ಇದುವರೆಗೂ ಹೇಳಿದ್ದೇನು, ಇನ್ಫಿನಿಟಿಯಿಂದ ನಾನು ನಿಮ್ಮನ್ನು ಫಸ್ಟ್ ಪಾಯಿಂಟ್ ಎಗೆ ತಂದೆ, ನೆಕ್ಸ್ಟ್ ಪಾಯಿಂಟ್ ಬಿ ತಂದೆ, ಎಲ್ಲಿ ಒಂದು ಯಾವುದೋ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ತೊಗೊಂಬರ್ತಾ ಇದ್ದೀನಿ. ಇಲ್ಲಿಗೆ ತೊಗೊಂಬರುವಾಗ ನನಗೆ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲೇನಾಯಿತು, ನಿಮ್ಮ ಒಬ್ರನ್ನ ಕನ್ಸಿಡರ್ ಮಾಡಿದ್ದೀನಿ. ಅದೇ ನಾನೇನು ಮಾಡ್ತಿದ್ದೀನಿ, ನಿಮ್ಮ ಫ್ರೆಂಡ್ಸ್ನೆಲ್ಲ ಇಬ್ಬರು ತೊಗೋತಾ ಇದ್ದೀನಿ. ಅಂದರೆ ನೀವು ನಿಮ್ಮ ಫ್ರೆಂಡ್ಸು. ಓಕೆನಾ. ಅಂದರೆ ನಿಮ್ಮನ್ನು ಈಗ ತರುವಾಗ ಎಷ್ಟು ವರ್ಕ್ ಆಗುತ್ತೆ, ಪ್ಲಸ್ ನಿಮ್ಮ ಫ್ರೆಂಡನ್ನು ಅವ್ರ ಮನೆಯಿಂದ ಫೀಲ್ಡಿಗೆ ತರಬೇಕಂದ್ರೆ, ಕಾಲೇಜಿಗೆ ತರಬೇಕಂದ್ರೆ ಎಷ್ಟು ವರ್ಕ್ ಆಗುತ್ತೆ ಅಂತ. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಬೇಕಂತ ಅಲ್ಲಿಂದ ಇಲ್ಲಿ ತರಲಿಕ್ಕೆ. ಯಾವುದನ್ನು, 2 ಪಾಯಿಂಟ್ ಚಾರ್ಜಸನ್ನು ಎಲ್ಲಿಂದ ತರಬೇಕು, ಇನ್ಫಿನಿಟಿಯಿಂದ ಫೀಲ್ಡಿಗೆ ತರಬೇಕು ಇನ್ ದ ಆಬ್ಸೆನ್ಸ್ ಆಫ್ ಆ್ಯನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಾನು ಏನು ಮಾಡ್ತಿದ್ದೀನಿ, ಎಕ್ಸ್ಟರ್ನಲ್ ಆಗಿ ನಾನು ಯಾವುದೇ ಫೀಲ್ಡನ್ನು ಕೊಡ್ತಾ ಇಲ್ಲ. ಜಸ್ಟ್ ಇಲ್ಲಿ ಏನು ಫೀಲ್ಡ್ ಇದೆಯಲ್ಲ ಇದನ್ನೇ ಯೂಸ್ ಮಾಡಿಕೊಂಡು ನಾನು ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ಅನ್ನೋದ್ರಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಫಾರ್ ದಟ್ ಲೆಟ್ ಅಸ್ ಕನ್ಸಿಡರ್ ಎ 2 ಚಾರ್ಜಸ್, 2 ಚಾರ್ಜನ್ನು ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಹೇಳಿರೋ ಪ್ರಕಾರ ಡೆರವೇಷನಲ್ಲೇ ಹೇಳಿದ್ದಾರೆ 2 ಚಾರ್ಜಸ್ ಅಂತ, 2 ಪಾಯಿಂಟ್ ಚಾರ್ಜಸ್ ಅಂತ. ಓಕೆನಾ. ಅದರದ್ದು ಚಾರ್ಜ್ ಎಷ್ಟಿದೆ, Q1 ಆ್ಯಂಡ್ Q2. ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ R12 ಬಿಕಾಸ್ ಇಲ್ಲಿ 1 ಇದೆ 2 ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜ್ 1 ಆ್ಯಂಡ್ 2 ಇಸ್ R12 ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ, ಇನಿಷಿಯಲಿ ಅಂದ್ರೇನು, ಸ್ಟಾರ್ಟಿಂಗ್ ನಿಮ್ಮ ಕಾಲೇಜಿನು 8:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇನಿಷಿಯಲಿ ಏನಾಗುತ್ತೆ, 8:30ಗೆ ಎಲ್ಲರೂ ಬರಲ್ಲ. ಸ್ಟಾರ್ಟಿಂಗ್ ಏನಾಗಿರುತ್ತೆ, Q1 ಆ್ಯಂಡ್ Q2 ಆರ್ ಅಟ್ ಇನ್ಫಿನಿಟಿ. ಅಂದರೆ ನೀವು ನಿಮ್ಮ ಫ್ರೆಂಡ್ ಎಲ್ಲಿರ್ತೀರ, ಈಗ ಇನ್ಫಿನಿಟಿಲಿ ಇರ್ತೀರಾ. ಇನ್ಫಿನಿಟಿ ಅಂದರೆ ನಿಮ್ಮ ಮನೆಗಳಲ್ಲಿ ಇರ್ತೀರ. ಓಕೆನಾ. ಸೊ ಫಸ್ಟ್ ಏನಾಗುತ್ತೆ ಅಂದರೆ, ದ ಚಾರ್ಜ್ Q1 ಈಸ್ ಬ್ರಿಂಗಿಂಗ್ ಫ್ರಮ್ ಇನ್ಫಿನಿಟಿ ಟು ಇಟ್ಸ್ ಪೊಸಿಷನ್. ಅಂದರೆ ಈಗ ಎಂಟಿ ಕ್ಲಾಸ್ ರೂಮ್ ಇದೆ. ಓಕೆ. ಇಲ್ಲಿ ಏನು ಮಾಡ್ತಿದ್ದೀರಾ, ಫಸ್ಟು ನೀವು ಬರ್ತೀರಾ, ನೀವು ಚಾರ್ಜ್ Q1 ಇನ್ಫಿನಿಟಿಯಿಂದ ಬಂದು ಇಲ್ಲಿಗೆ ತಲುಪ್ತೀರ. ಓಕೆನಾ. ಸೊ ಆಗ ವರ್ಕ್ ಈಸ್ ಡನ್ ಈಸ್ ಟು ಬಿ ಝೀರೋ. ಅಲ್ಲಿ ವರ್ಕ್ ಝೀರೋ ಅಂತ ಹೇಳಬೇಕು. ಯಾಕಂದರೆ ನೋಡಿ, ಫಸ್ಟ್ ನೀವೇ ಬಂದಿರೋದ್ರಿಂದ ಓಕೆ, ನಿಮಗೆ ಕಾಂಪಿಟೇಷನ್ ಕೊಡೋಕ್ಕೆ ಇನ್ನೂ ಯಾರೂ ಬಂದಿಲ್ಲ. ಓಕೆ. ಸೊ ನಮಗೆ ಪೊಟೆನ್ಷಿಯಲ್ ಅಂದರೆ ಏನರ್ಥ, ಅಮೌಂಟ್ ಆಫ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಅಗೇನೆಸ್ಟ್ ದ ಫೀಲ್ಡ್ ಅಂತ ಹೇಳ್ತೀವಿ. ಅಂದರೆ ಈಗ ಫೀಲ್ಡ್ ಹಿಂಗೆ ಹೋಗ್ತಾ ಇರುತ್ತೆ, ನಾವು ಅದಕ್ಕೆ ಅಪೋಸಿಟಾಗಿ ಚಾರ್ಜನ್ನು ತೊಗೊಂಬರ್ಬೇಕು. ಆ್ಯಕ್ಚುಲಿ ಫೀಲ್ಡ್ ಹಿಂಗೆ ಹೊರಗಡೆ ಹೋಗ್ತಾ ಇರುತ್ತೆ, ಅದಕ್ಕೆ ಅಪೋಸಿಟಾಗಿ ತೊಗೊಂಬಂದು ಇಲ್ಲಿ ಇಡಬೇಕು. ಓಕೆ. ಬಟ್ ತಂದಿಡೋಕ್ಕೆ ಇನಿಷಿಯಲಿ ಯಾವ ಚಾರ್ಜೇ ಇಲ್ಲಲ್ಲ, ಫಸ್ಟ್ ನೀವೇ ಬಂದಿರೋದು. ಈಗ ಯಾರು ಫಸ್ಟ್ ಬಂದು ಅಂದರೆ ನೀವೇ ಫಸ್ಟ್. ಸಪೋಸ್ ನಿಮಗಿಂತ ಫಸ್ಟ್ ಬಂದಿದ್ದರೆ ಅವ್ರಿಗೆ ಕಾಂಪೀಟ್ ಮಾಡ್ಬೋದಿತ್ತು ನೀವು. ಬಟ್ ನೀವೇ ಫಸ್ಟ್ ಆಗಿರೋದ್ರಿಂದ ವರ್ಕ್ ಡನ್ ಏನಾಗುತ್ತೆ ಅಲ್ಲಿ ಝೀರೋ ಅಂತ. ಬಿಕಾಸ್ ದೆರ್ ಈಸ್ ನೋ ವರ್ಕ್ ಡನ್ ಬಿಕಾಸ್ ದೆರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ನಮಗೆ ನಿಮ್ಮ ಫ್ರೆಂಡ್ ಯಾರು ಎಕ್ಸ್ಟರ್ನಲಾಗಿ ಬಂದಿಲ್ಲ ಇನ್ನೂ.
ಓಕೆ, ಸೊ ನೀವು ಬಂದು ಕುತ್ಕೊಂಡಿದ್ದೀರ, ಹಾಗಾಗಿ ವರ್ಕ್ ಡನ್ W1 = 0 ಅಂತ ಬರೀತಿದ್ದೀನಿ. ಓಕೆನಾ. ನೆಕ್ಸ್ಟ್ ನೀವೀಗ ಆಲ್ರೆಡಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಾ. ಈಗ ನಿಮಗೆ ಎಗೇನೆಸ್ಟ್ ಆಗಿ ನಿಮ್ಮ ಫ್ರೆಂಡ್ ಬರಬೇಕು, ಅಂದರೆ ನಿಮಗೆ ಕಾಂಪಿಟೇಷನ್ ಕೊಡ್ತಾರೆ ಈಗ ಇವ್ರು ಬಂದು. ಅರ್ಥ ಆಗ್ತಿದೆನಾ? ಇನಿಷಿಯಲಿ ನಿಮಗೆ ಕಾಂಪಿಟ್ ಕೊಡೋಕ್ಕೆ ಯಾರೂ ಇಲ್ಲ, ಅಂದರೆ ದೆರ್ ಇಸ್ ನೋ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದರೆ ಎಕ್ಸ್ಟರ್ನಲ್ಲಾಗಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಸೊ ವರ್ಕ್ ಡನ್ ಏನಾಗಿರುತ್ತಲ್ಲಿ 0. ಬಟ್ ಈಗ ನೀವು ಆಲ್ರೆಡಿ ಬಂದಿದ್ದೀರಾ, ಈಗ ನಿಮ್ಮ ಫ್ರೆಂಡ್ ಬರ್ತಾರೆ ನಿಮಗೆ ಎಗೇನೆಸ್ಟ್ ಆಗಿ, ಅಂದರೆ ನಿಮಗೆ ಕಾಂಪಿಟ್ ಮಾಡೋಕ್ಕೆ ಬಂದು ಕುತ್ಕೊಂಡ್ಬಿಡ್ತಾರೆ ಇಲ್ಲಿ. ಸೊ ಅವಾಗ ಏನಾಗುತ್ತೆ, ವರ್ಕ್ ಡನ್ ಆಗುತ್ತೆ, ಕೆಲಸ ಆಗುತ್ತೆ. ಇನಿಷಿಯಲಿ ಕೆಲಸ ಆಗಲ್ಲ, ಬಿಕಾಸ್ ನಿಮಗೆ ಅಗೇನೆಸ್ಟಾಗಿ ಯಾರೂ ಇಲ್ಲ, ಫೀಲ್ಡಿಗೆ ಎಗೇನೆಸ್ಟಾಗಿ ಯಾರೂ ಇಲ್ಲ, ಹಂಗಾಗಿ ವರ್ಕ್ ಡನ್ 0. ಸೊ ನೆಕ್ಸ್ಟ್ ಏನಾಗುತ್ತೆ, ನೀವು ಬಂದು ಕುತ್ಕೊಂಡಿದ ಮೇಲೆ ನಿಮ್ಮ ಈ ಚಾರ್ಜಿಂದ ಫೀಲ್ಡ್ ಬರುತ್ತಲ್ಲ, ಇದಕ್ಕೆ ಎಗೇನೆಸ್ಟಾಗಿ ಬಂದು ಸೆಕೆಂಡ್ ಚಾರ್ಜ್ ಬಂದು ಕುತ್ಕೋಬೇಕು. ಸೊ ಅವಾಗ ವರ್ಕ್ ಎಷ್ಟಾಗುತ್ತೆ ಅಂದರೆ ನೋಡಿ, ವರ್ಕ್ = ಸೊ ನಮಗೆ ಗೊತ್ತಿರೋ ಪ್ರಕಾರ ಪೊಟೆನ್ಷಿಯಲ್ = ವರ್ಕ್ ಬೈ ಚಾರ್ಜ್. ವರ್ಕ್ = ಪೊಟೆನ್ಷಿಯಲ್ ಇಂಟು ಚಾರ್ಜ್. ಸೊ ಇಲ್ಲಿ ಪೊಟೆನ್ಷಿಯಲ್ ಇಂಟು ಚಾರ್ಜ್, ಯಾವ ಚಾರ್ಜ್ ಬರ್ತಾ ಇದೆ, ಸೆಕೆಂಡ್ ಚಾರ್ಜ್ ಬಂದು ಕುತ್ಕೋತಾ ಇದೆ. ಯಾವ ಚಾರ್ಜಿನ ಎನರ್ಜಿಗೆ ಅಪೋಸಿಟ್ಟಾಗಿ, ಫಸ್ಟ್ ಚಾರ್ಜಿನ ಪೊಟೆನ್ಷಿಯಲ್ಗೆ ಅಪೋಸಿಟ್ಟಾಗಿ. ಇದು ನೆನ್ಪಿಟ್ಕೊಳ್ಳಿ, ಓಕೆನಾ. ವರ್ಕ್ = ಪೊಟೆನ್ಷಿಯಲ್ ಇಂಟು ಚಾರ್ಜ್. ಫಸ್ಟ್ ಬರ್ಕೊಂಬಿಡಿ V × Q ಅಂತ. ಯಾವ ಚಾರ್ಜನ್ನು ತೊಗೊಂಬಂದಿಡ್ತಾ ಇದ್ದೀವಿ, ನಿಮ್ಮ ಫ್ರೆಂಡ್ Q2, ನಿಮ್ಮ ಕೆಪಾಸಿಟಿಗೆ ಅಪೋಸಿಟಾಗಿ ಅವ್ರನ್ನ ತೊಗೊಂಬಂದು ಇಡ್ತೀವಿ. ಸೊ ಅವಾಗ V1 ಅಂತ ಬರೀಬೇಕು, V2 ಅಂತ ಬರೀಬಾರ್ದು. ಯಾಕಂದರೆ ಅಗೇನೆಸ್ಟಾಗಿ ತರ್ತಾ ಇರೋದು ಯಾವುದು, ನೀವು ಆಲ್ರೆಡಿ ಬಂದಿದ್ದೀರಾ, ನಿಮಗೆ ಸ್ವಲ್ಪ ಅಲ್ಲಿ ಸ್ಟ್ರೆಂತ್ ಇದೆ. ಸೊ ನಿಮಗೆ ಅಪೋಸಿಟಾಗಿ ಬಂದು ಇವ್ರನ್ನ ತೊಗೊಂಬಂದು ಇಲ್ಲಿ ಇಡಬೇಕು, ಓಕೆನಾ. ಸೊ W2 ಪೊಟೆನ್ಷಿಯಲ್ ಫಾರ್ಮುಲಾ ಏನಪ್ಪ, 1/4πε0 Q / R² ಅಲ್ಲ R. ಇದನ್ನು ಇಲ್ಲಿ ಹಾಕಿ. ಓಕೆ, ಇಲ್ಲಿ V1 ಇರೋದ್ರಿಂದ ಇದನ್ನು ನಾನು Q1 / 4πε0 R12 ಅಂತ ಬರಿತೀನಿ, ಇಂಟು Q2, ಬಿಕಾಸ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ R12. ಸೊ ನಾವು ಈಗೇನು ಮಾಡಬೇಕು, ಈಗ ಈ ಟೋಟಲ್ ಪೊಟೆನ್ಷಿಯಲ್ ಎಷ್ಟಿದೆ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ = ಟೋಟಲ್ ವರ್ಕ್ ಡನ್. ಸೊ ಟೋಟಲ್ ವರ್ಕ್ ಡನ್ ಅಂದರೆ ನನಗೆ ಗೊತ್ತಿದೆ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ U = ಟೋಟಲ್ ವರ್ಕ್ ಡನ್ W1 + W2. W1 ಏನು 0, ಬಿಕಾಸ್ ನಿಮಗೆ ಎಗೇನೆಸ್ಟಾಗಿ ಯಾರೂ ಇಲ್ಲ. ಸೊ ವರ್ಕ್ ಡನ್ ಏನಾಗುತ್ತಲ್ಲಿ 0, ಅಂದರೆ ನೀವು ಬಂದು ಕ್ಲಾಸಿಗೆ ಕೂತ್ಕೊಂಡಿದ್ದೀರ. ನೀವು ಬಂದಾದ್ಮೇಲೆ ನಿಮ್ಮ ಫ್ರೆಂಡ್ ಬಂದು ಕೂತ್ಕೊಂಡಾಗ ನನಗೆ ವರ್ಕ್ ಆಗುತ್ತೆ, ಬಿಕಾಸ್ ಅಲ್ಲಿ ನಿಮಗೆ ಎಗೇನೆಸ್ಟಾಗಿ ಬಂದವರು ಕೂತ್ಕೋತಾರೆ. W2 ಅಂದ್ರೇನು, Q1 Q2 / 4πε0 R12. ಸೊ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಇದನ್ನು ಆ್ಯಡ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಬರುತ್ತೆ. ಇದನ್ನು ನಾನು ಸ್ಪ್ಲಿಟ್ ಮಾಡಿ ಬರೆದಾಗ 1/4πε0 Q1 Q2 / R12. ದಿಸ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ. U ಅಂದ್ರೇನು, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್. ಎಷ್ಟು ಚಾರ್ಜ್ ಇದೆ ಈಗ, 2 ಇದೆ. 2 ಪಾಯಿಂಟ್ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಕ್ಸ್ಟರ್ನಲ್ ಆಗಿ ಯಾವುದೇ ಫೀಲ್ಡ್ ಇಲ್ಲ, ಅಂದರೆ ನೀವೇ ಫಸ್ಟ್ ಬಂದು ಕೂತ್ಕೋತಿದ್ದೀರಾ, ಹಾಗಾಗಿ W1 0. ನಿಮಗೆ ಎಗೇನೆಸ್ಟಾಗಿ ಬಂದು ಕೂತ್ಕೊಳ್ಳುವಾಗ ವರ್ಕ್ = ಪೊಟೆನ್ಷಿಯಲ್ ಇಂಟು ಚಾರ್ಜ್. ಚಾರ್ಜ್ ಯಾವುದು, ಸೆಕೆಂಡ್ ಚಾರ್ಜ್, ನಿಮ್ಮ ಫ್ರೆಂಡು. ಯಾವುದ್ರ ಪೊಟೆನ್ಷಿಯಲ್ ಆಗಿ ಎನರ್ಜಿಗೆ ಅಗೇನೆಸ್ಟಾಗಿ ಇಡಬೇಕು, ನಿಮ್ಮ ಪೊಟೆನ್ಷಿಯಲಿಗೆ ಅಪೋಸಿಟಾಗಿ ಅವರು ತೊಗೊಂಬಂದು ಇಡಬೇಕು. ಸೊ ಅಲ್ಲಿ V1ಗೆ ಇದು ಬರ್ಕೋಬೇಕು, ಏನಂದರೆ ಎಕ್ಸ್ಪ್ರೆಷನ್ ಬರೀಬೇಕು, Q1 / 4πε0 R12. Q2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಈಸಿ. ನೆಕ್ಸ್ಟ್ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಟೋಟಲ್ ವರ್ಕ್ ಡನ್ ಅಂದರೆ ಯಾವುದು, W1 + W2. ಸೊ ಆ್ಯಡ್ ಮಾಡಿದಾಗ ಫೈನಲಿ ವಿ ಆರ್ ಗೆಟಿಂಗ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ 2 ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ವೆರಿ ಸಿಂಪಲ್, ಈಸಿ.